ಹಲೋ ಫ್ರೆಂಡ್ಸ್, ತೇಜ ಫುಡ್ ವರ್ಲ್ಡ್ಗೆ ಸ್ವಾಗತ. ಬನ್ನಿ, ಇವತ್ತೊಂದೊಳ್ಳೆ ಟೇಸ್ಟಿಯಾಗಿರುವಂತಹ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದಕ್ಕೆ ಈಸಿನೂ ಕೂಡ. ನಾನು ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಈಗ ಮೈದಾ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ 3 ಕಪ್ಪು ಮೈದಾ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ನೀವು ಎಷ್ಟು ಬೇಳೆ ತೊಗೊಂಡಿರ್ತೀರ ಅದ್ರ ಮೇಲೆ ಫ್ರೆಂಡ್ಸ್. ನಾನಿಲ್ಲಿ ಅರ್ಧ kg ಬೇಳೆಗೆ 3 ಕಪ್ಪು ಮೈದಾ, 1 ಕಪ್ಪು ಚಿರೋಟಿ ರವೆ, 1 ಸ್ಪೂನು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ತೆಳುವಾಗಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆಗಿರುತ್ತೆ. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದದಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈ ಥರ ಆಗಿದೆ. 1 ನಿಮಿಷ ಅಂತೂ ಚೆನ್ನಾಗಿ ನಾದಬೇಕು. ಈಗ ಲಾಸ್ಟಿಗೆ ಆಯಿಲ್ ಹಾಕಿ ನೋಡಿ ಚೆನ್ನಾಗಿ ನಾದ್ತಾ ಇದ್ದೀನಿ. ಈಗ ಮೇಲ್ಗಡೆ ಆಯಿಲ್ ಹಾಕಿ 1 ಅವರ್ ಬಿಡಬೇಕು. ಬನ್ನಿ, ಬೇಳೆ ಬೇಯಿಸ್ಕೊಳ್ಳೋಣ. ಈಗ ನಾನು ಅರ್ಧ kg ಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಈಗ ಬೇಯೋದಕ್ಕೆ ಇಡಬೇಕು. ಈಗ ನೋಡಿ ಬೇಯ್ತಾ ಇದೆ ಚೆನ್ನಾಗಿ. ಈಗ ಇದನ್ನು ನಾವು ಕುಕ್ಕರಲ್ಲಿ ಕೂಗ್ಸಲ್ಲ, ಪೇಸ್ಟ್ ಆಗಿಬಿಡುತ್ತೆ ಅಂತ ಹಾಗೆ ಬೇಯಿಸ್ತೀನಿ. ಬೇಯ್ತಾ ಇರಲಿ. ಈಗ ಏಲಕ್ಕಿ ಮತ್ತು ಶುಂಠಿನ ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಕಾಳು ಬೆಂದಿದೆ. ಇದನ್ನು ನಾನು ಒಂದು ತಟ್ಟೆಗೆ ಎತ್ತಿಟ್ಕೋತೀನಿ, ಇಲ್ಲಾಂದರೆ ಅದು ಚೆನ್ನಾಗಿ ಬೆಂದು ಪೇಸ್ಟ್ ಆಗಿಬಿಡುತ್ತೆ. ನೋಡಿ, ಈಗ ನಾನು ತಟ್ಟೆಗೆ ತೊಗೋತಾ ಇದ್ದೀನಿ. ಈಗ ಎಲ್ಲವನ್ನು ಒಂದು ತಟ್ಟೆಗೆ ಹಾಕಬೇಕು, ಚೆನ್ನಾಗಿ ಹಾರ್ಕೋಬೇಕು. ಈಗ ಒಂದು ಬಾಣಲಿಲಿ ಬೆಲ್ಲ ಹಾಕಿ ಬೆಲ್ಲನ ಕರಗಿಸ್ಕೋಬೇಕು. ಈಗ ನೋಡಿ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು. ಈಗ ಕರಗಿದೆ. ಇದನ್ನು ಸೋಸ್ಕೊಳ್ಳೋಣ. ಆದಮೇಲೆ ಕುಕ್ಕರ್ಗೆ ಬೆಲ್ಲದ ಪಾಕ ಹಾಕಿ ಅದಕ್ಕೆ ಕಾಯಿ ಹಾಕ್ತಾ ಇದ್ದೀನಿ. ನಾನು 1 ಹೋಳು ಕಾಯಿ ತಗೊಂಡಿದ್ದೀನಿ. ಅದಕ್ಕೆ ಏಲಕ್ಕಿ ಮತ್ತು ಶುಂಠಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಬೇಳೆನೂ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಈಗ ಹಾರೋದಕ್ಕೆ ಬಿಡಬೇಕು, ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪನೇ ಹಾಕಿ ಈಗ ರುಬ್ಕೊಳ್ಳೋಣ. ಈಗ ನೋಡಿ ರುಬ್ಬಾಗಿದೆ. ಈ ಥರ ಆಗಿದೆ. ಸಾಫ್ಟಾಗಿ ನಾವು ರುಬ್ಕೋಬೇಕು. ಈಗ ನೋಡಿ ಹಿಟ್ಟು 1 ಅವರ್ ಆದಮೇಲೆ ಯಾವ ಥರ ಆಗಿದೆ ಅಂತ ಮೈದಾದು ನೋಡಿ, ಈ ಥರ ಚೆನ್ನಾಗಾಗಿದೆ. ಈಗ ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಚೆನ್ನಾಗಿ ಆಯಿಲ್ ಹಾಕಬೇಕು. ನೋಡಿ, ನಾನು ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಮೈದಾ ಹಿಟ್ಟು ತೊಗೊಂಡು ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾವು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಒಬ್ಬಟ್ಟನ್ನ ತಟ್ಕೋಬೋದು. ಈಗ ನೋಡಿ ಬೇಯಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮಗೇನಾದರೂ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಿದ್ದೀನಿ. ನಿಮಗೆ ಯಾವ ಬೆಲ್ಲ ಬೇಕು ಆ ಬೆಲ್ಲ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಎಷ್ಟು ಸ್ವೀಟಾಗಿರುತ್ತೆ ಅಂತ. ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.